ಒಬ್ಬರು ಅಣ್ಣ ಹೇಳಿದ್ರ ನಂಗ ಅವ್ರ ಮನಿ ಪ್ರಾಬ್ಲಮ್ ಅದ ಇದು. ಸೊ ನಾ ಹೇಳ್ಬೇಕೋ ಹೇಳ್ಬಾರ್ದಂತ ಗೊತ್ತಿಲ್ಲ ನನಗ. ಅವ್ರ ಹೆಂಡತಿ ಇಲ್ಲ, ಅವ್ರ ತವ್ರ ಮನಿಗೆ ಹೋಗಿ ಕೂತ್ ಕೆಸರ್ಲ ನೀವ್ ಬ್ಯಾರೆ ಆದ್ರ ಅಷ್ಟೇ ನಾ ನಿಮ್ ಜೊತೆ ಇರ್ತೀನಿ ಅಂತ ಅಲ್ಲಿ ತಾತ ಅಂದ್ರ ಅವ್ರ ತಾಯಿ ತಂದಿಗೆ ಬಿಟ್ಟು ಇರ್ಬೇಕಂತಂದು. ಅಲ್ಲ ನಾವ್ ಮಾತ್ ಕೇಳಿ ನೀ ನಿಮ್ ತಾಯಿ ತಂದಿ ಮನ್ಯಾಗ ಹೋಗಿ ಕೂತಿ ಅಂದ್ಮೇಲಕಲ್ಲ ನಿನಗ್ ನಿಮ್ ತಾಯಿ ತಂದಿ ಅವಶ್ಯಕತೆ ಇದೆ ಅಂತ ಅರ್ಥ ಅಲ್ಲ. ಹಾ, ಇಡೀ ಜೀವನ ಪೂರ್ತಿ ನಾ ನಿನಗ್ ಮದ್ವಿ ಮಾಡ್ಕೊಂಡಿನಿ, ನೀ ಒಟ್ಟ ನಿಮ್ಮ ಅವ್ವಪ್ಪನ್ ನೋಡಂಗಿಲ್ಲ, ನಿಮ್ಮ ಅವ್ವಪ್ಪನ ಕಡೆ ಹೋಗಂಗಿಲ್ಲ, ನೀ ಅವ್ರಿಗೆ ಏನೇ ಆದ್ರೂ ಪರವಾಗಿಲ್ಲ, ನೀ ಒಟ್ಟ ಅವ್ರ ಜೊತೆ ಮಾತಾಡ್ಸಂಗಿಲ್ಲ ಅಂತ ಅವನೇ ಆ ಹುಡುಗ ನಿನಗ ಅಂದನಂದ್ರ ನೀ ಅದು ಒಪ್ಕೋತಿ? ಒಪ್ಕೊಳಂಗಿಲ್ಲಲ್ಲ. ನಮ್ ತಾಯಿ ತಂದಿ ಹರ ನನಗ್ ಬೇಕತ್ ಕೆಸರ ಅಂತೆಲ್ಲ ನೀ. ನಿಮ್ ತಾಯಿ ತಂದಿಗೆ ಸ್ವಲ್ಪ ಏನೇ ಕಷ್ಟ ಆಯ್ತ ತಿಳ್ಕೊ, ನಿಮ್ಮ ಅತ್ತಿಗಿ ನಿಮ್ಮ ಅಣ್ಣ ಅವ್ರಿಗೆ ಹೊರಗೆ ಹಾಕದ್ರ ತಿಳ್ಕೊ. ನಿನಗ್ ಜೀವ ಕಾಳು ಚುರ್ ಅಂತದಲ್ಲ, ಮತ್ತ ಆ ಹುಡುಗನ್ ಜೀವ ಬಿ ಹಂಗೆ ಇರ್ತದಲ್ಲ. ಅವನ್ ಜೀವನು ಅವ್ರ ತಾಯಿ ತಂದಿ ಜೊತೆ ಇರ್ಬೇಕಂತ ಇರ್ತದಲ್ಲ. ಈಗ ನೋಡು, ತಾಯಿ ತಂದಿಗೆ ಆ ಮಗನೇ ಆಸರಿ ಆಗಿರ್ತಾನ, ಅವನಿಗ ಬಿಟ್ಟು ಅವ್ರಿಗೆ ಯಾರು ದಿಕ್ಕಿರ್ತಾರ ಹೇಳೋಣ. ಸ್ವಲ್ಪ ಹೆಣ್ಮಕ್ಳು ಅಲ್ಲ, ಭಾಳ ಅರ್ಥ ಮಾಡ್ಕೋಬೇಕು. ಈಗ ವಯಸ್ಸಾದ ಮೇಲಕ ಕೆಲವೊಬ್ರು ಅಂತಾರ ಏನೋ ಒಂದು ಅನ್ಕೋತ ಆಡ್ಕೋತಿರ್ತಾರ. ಸಂಸಾರ ಅಂದ್ಮೇಲಕ್ ನಡೀತಾ ಇರ್ತಾವ. ಹಿಂದಕಿನ ಮಂದಿ ಸ್ವಲ್ಪ ತಾಳ್ಕೊಂಡ್ ಬಂದಿರ್ತಾರಲ್ಲ, ಹೆಣ್ಣಿಗೆಲ್ಲ ತಾಳ್ಮೆ ಶಕ್ತಿ ಭಾಳ ಇರ್ತೈತಿ. ಸ್ವಲ್ಪ ತಾಳಿ ಕೆಸರ ತಿಳಿದು ನಡೆದ್ರಲ್ಲ ಸಂಸಾರ ಭಾಳ ಚಂದ ಆಗ್ತದಂತಿ ನೋಡುವನ.